ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ಟೀ ಶರ್ಟ್ ಯಾರ್ದೇಳಿ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ನಮ್ಮ ಯಜಮಾನ್ರಿಗೆ ಅಂತ ತಗೊಂಡಿದ್ದು, ನಾನು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನಾನು ವಿಡಿಯೋ ಶೂಟ್ ಮಾಡಬೇಕಿತ್ತು ಒಂದು, ಸೊ ಹಂಗಾಗಿ ಈ ಟೀ ಶರ್ಟ್ ಹಾಕ್ಕೊಂಡಿದ್ದೆ, ಕಂಫರ್ಟಬಲ್ ಆಗಿರುತ್ತೆ ಅಂತ. ನಾನು ನೆಕ್ಸ್ಟ್ ಟೈಮ್ ಜುಡಿಯೋಗೆ ಹೋದರೆ ಡೆಫಿನೆಟ್ಲಿ ಮೆನ್ಸ್ ಕಲೆಕ್ಷನ್ಗೆ ಹೋಗ್ಬಿಟ್ಟು ಟೀ ಶರ್ಟ್ ತೊಗೋತೀನಿ. ಬಿಕಾಸ್ ನನಗೆ ಓವರ್ ಸೈಜ್ ಟೀ ಶರ್ಟ್ ತುಂಬಾ ಇಷ್ಟ, ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಿ ನನಗೇನಾದರೂ ಓವರ್ ಸೈಜ್ ಟೀ ಶರ್ಟ್ಸ್ ಬೇಕಂದರೆ ಪಕ್ಕ ಅಲ್ಲೇ ತೊಗೋತೀನಿ. ನಾನು ತೊಗೊಂಡಿದ್ದೀನಲ್ವ, ಅದು ನನಗೆ ಹಾಕೋ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ. ಬಟ್ ಇರಲಿ, ಅದನ್ನು ಕೂಡ ಚೆನ್ನಾಗಿದೆ. ನನಗೆ ಈ ಥರ ದೊಗ್ಲ ಇರಬೇಕು. ಅದು ದೊಗ್ಲ ಇದೆ, ಒಂಚೂರು ಇದೆ ಆ್ಯಂಡ್ ಚೂರು ಶಾರ್ಟ್ ಇದೆ, ತುಂಬ ಲೆಂತೂ ಇಲ್ಲ. ನಂಗೆ ಸ್ವಲ್ಪ ಲೆಂತ್ ಕೂಡ ಇರಬೇಕು ಡೈಲಿ ವೇರ್ಗೆ, ಇಲ್ಲ ಆಚೆ ಹೋದಾಗೂ ಕೂಡ ಯೂಸ್ ಮಾಡ್ಬೋದು. ಮನೆ ಅಂತೂ ಫುಲ್ಲು ಮೆಸ್ಸಿ ಏನು ಕೆಲಸ ಮಾಡಿಲ್ಲ. ಯಾಕಂದರೆ ಬೆಳಿಗ್ಗೆಯಿಂದ ಬೇಗ ವಿಹ ಮಲಗಿದ್ಲು ಅಂತ ಫ್ರೆಶ್ ಅಪ್ ಆಗಿ ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಸ್ಕ್ರಿಪ್ಟು ಅದು ಇದು ಎಲ್ಲ ಪ್ರಿಪೇರ್ ಆಗಿ ಶೂಟ್ ಮಾಡಿ ಕಳಿಸ್ದೆ. ಅಷ್ಟರಲ್ಲಿ ವಿಹಮ್ಮ ಕೂಡ ಎದ್ಲು. ಇನ್ನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋಬೇಕಿತ್ತು, ಅಷ್ಟರಲ್ಲಿ ಎದ್ಬಿಟ್ಲು. ಪಾಪ ಅವಳು ಕೋಪ್ರೇಟ್ ಮಾಡಿದ್ಲು ನನಗೆ. ಆರಾಮಾಗಿ ಅವಳು ಆಟ ಆಡ್ಕೋತಿದ್ಲು, ನಾನು ಪಟ ಅಂತ ವಿಡಿಯೋ ಶೂಟ್ ಮಾಡಿಕೊಂಡೆ. ಇವಾಗ ವಿಹಮ್ಮಗೆ ಸ್ನಾನ ಮಾಡಿಸ್ಬೇಕು, ನಂದೆಲ್ಲ ಆಗಿದೆ. ವಿಹಮ್ಮ, ನೀವು ಕ್ಯಾಮ್ರಾನೇ ನೋಡ್ತಿದ್ದೀರಾ ಅಂತ ನಂಗೆ ಗೊತ್ತಾಯಿತು. ಎದ್ದು ನೋಡ್ತಿದ್ದೀರಲ್ವ ನೀವು. ನನ್ನನ್ನು ಯಾಕೆ ತೋರಿಸ್ತಿಲ್ಲ ಮಮ್ಮಿ ಇನ್ನೂ ಅಂತನಾ? ನೀವಿಲ್ಲದೆ ನನ್ನ ವ್ಲಾಗ್ ಇನ್ಕಂಪ್ಲೀಟು. ಹಾಯ್ ವಿಹಮ್ಮ. ಅವಳು ಮಾರ್ನಿಂಗ್ ಎದ್ಲು ಆಯಿತಾ, 7:30ಗೆ ಎದ್ದೊಳ್ತಾಳೆ. ಮತ್ತು ಒಂದು 9ಗೆಲ್ಲ ಮಲಗ್ತಾಳೆ. 9ಗೆ ಮಲಗಿ 11ಗೆ ಎದ್ದಾಳೆ. 2 ಅವರ್ಸ್ ಮಲಗಿದ್ಲು ಪಾಪ. ನಾನು ಇನ್ನೇನು ಈಗಲಾಗಲ ಎದ್ದೋಳ್ತಾಳೆ, ಸ್ನಾನಕ್ಕೆ ಹೋಗ್ಲೋ ಬೇಡವೋ ಅಂತ ಥಿಂಕ್ ಮಾಡ್ತಿದ್ದೆ. ಆಮೇಲೆ ಹೆಂಗೋಳು ಎದ್ದೋಳಲ್ಲ, ಪಟ ಅಂತ ಬೇಗ ಹೋಗಿ ಮಾಡ್ಕೊಂಡು ಬರೋಣ ಅಂತ ಹೇಳಿ, ಅಂದರೆ ಒಂದು ಹಾಫ್ ಆನ್ ಅವರ್ ಆದ್ರೂ ಮಿನಿಮಮ್ ಮಲಗ್ತಾಳಲ್ವ ಅಂತೇಳಿ ಬೇಗ ಹೋಗಿ ರಂಜಿತ್ ಆಫೀಸ್ಗೆ ಹೋಗಿದ ತಕ್ಷಣವೇ ಒಂದು 10 ನಿಮಿಷ ಥಿಂಕ್ ಮಾಡ್ತಾ ಇದ್ದೆ, ಹೋಗ್ಲಾ ಬೇಡವಾ ಅಂತ. ಹೋಗ್ಬಿಡೋಣ ಅಂತೇಳಿ ಫೈನಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಅರ್ಜೆಂಟಾಗೆ. ನಂದು ಹೇರ್ ಡ್ರೈ ಆಗಿ ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿದ್ದೆ. ಅವಾಗಲೇ ಹೇಳಿದ್ದೆಲ್ಲ, ಒಂದು 75% ಆಗಿತ್ತು, ಇನ್ನು 25% ಇತ್ತು. ಆವಾಗ ವಿಹಮ್ ಅವ್ರು ಇದ್ದಿದ್ದು. ಆದ್ರೂ ವಿಹಮ್ ಅವ್ರು ಪಾಪ ಇಲ್ಲೇ ಕೋಪ್ರೇಟ್ ಮಾಡಿದ್ರು. ಆ್ಯಂಡ್ ಅವರು ಕೂಡ ನಾನು ಪಟ ಅಂತ ಕಳಿಸ್ಬಿಟ್ಟೆ. ಇನ್ನು ಏನೂ ಇಲ್ಲ, ವಿಹ ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡೋದಷ್ಟೇ, ಆರಾಮಾಗೆ, ಬೇರೆ ಏನೂ ಇಲ್ಲ ಕೆಲಸ. ಇವಾಗ ಫಸ್ಟು ವಿಹ ಸ್ನಾನ ಮಾಡಿಸೋಣ. ವಿಹಮ್ಮ, ಫಸ್ಟು ನೀವು ಬಿಸಿ ನೀರಲ್ಲಿ ಸ್ನಾನ ಮಾಡಿ. ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ, ಒಂದು ಮೀಡಿಯಮ್ ಇದರಲ್ಲೇ. ಅವಳಿಗೂ ಲೂಕ್ ವಾಮ್ ವಾಟರ್ ಅಂತಾರಲ್ಲ ಅಷ್ಟೇ. ಅಲ್ಲ ನೋಡಿ ಹಿಂಗೆ ನೋಡ್ತಿದ್ದಾಳೆ. ಅಂದರೆ ನಾನು ಕ್ಯಾಮ್ರಾದಲ್ಲಿ ಕಾಣಿಸ್ತಿರ್ತೀನಲ್ಲ, ಹಂಗಾಗಿ ಹಿಂಗೆ ಎತ್ತೆ ನೋಡ್ತಿರ್ತಾಳೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಿರ್ತೀನಿ, ಅವಳಿಗೆ ನಾನಲ್ಲಿ ಕಾಣಿಸ್ತಿರ್ತೀನಲ್ವ, ಹಂಗಾಗಿ ಅನಿಸುತ್ತೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಒಬ್ರು ಕೇಳಿದ್ರಿ, ಆಚೆ ಹೋದಾಗ ನೀವು ಹೇಗೆ ಫೀಡ್ ಮಾಡ್ತೀರಾ ತಿಳಿಸಿ, ನಮಗೂ ಪಾಪು ಇದೆ, ಹೆಲ್ಪ್ ಆಗುತ್ತೆ ಅಂತ. ಏನಂದರೆ ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ಆಲ್ರೆಡಿ. ನಾನು ಆಚೆ ಹೋದಾಗ ಎಲ್ಲೇ ಹೋದ್ರೂ, ಒಂದು ಪಾರ್ಕಿಗೆ ಹೋದ್ರೂ ನಾನು ಬಾಟಲಲ್ಲಿ ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಸ್ಟೋರ್ ಮಾಡಿ ತೊಗೊಂಡೋಗಿರ್ತೀನಿ. ತುಂಬ ಸರಿ ನಾನು ವ್ಲಾಗ್ಸಲ್ಲಿ ಹೇಳಿರ್ತೀನಿ, ಬಟ್ ಸ್ಟಿಲ್ ಕೇಳ್ತೀರಾ. ಬಾಟಲ್ದು ಲಿಂಕ್ ಇಲ್ಲ ಅಂದರೂ ಫೋಟೋ ಆದರೂ ಶೇರ್ ಮಾಡಿ ಅಂತ ಹೇಳಿದ್ರಿ. ಡೆಫಿನೆಟ್ಲಿ ನಾನು ಅಟ್ಯಾಚ್ ಮಾಡ್ತೀನಿ. ಇಲ್ಲೆಲ್ಲಾದ್ರೂ ನಾರ್ಮಲ್ ನೀವು ಫಿಲಿಪ್ಸ್ ಎವೆಂಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡೋದ್ರೇ ಸಿಗುತ್ತೆ. ಬಟ್ ಸ್ಟಿಲ್ ಫೋಟೋ ಅಟ್ಯಾಚ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು ಅದ್ರದ್ದು ಲಿಂಕು ನಾನು ವಿಜ್ ಲಿಂಕಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ, ಬಿಕಾಸ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಅದು ಏನಂತಾರೆ, ನಿಪ್ಪಲ್ ಕನ್ಫ್ಯೂಷನ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಆ ಬಾಟಲ್, ಫೀಡಿಂಗ್ ಬಾಟ್ಲ್ ಯೂಸ್ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡಿ. ಸ್ವಲ್ಪ ಏನಂತಾರೆ, ದುಡ್ಡು ಜಾಸ್ತಿ ಅಂತ ಅನಿಸುತ್ತೆ, ಸ್ವಲ್ಪ ಅಷ್ಟೇ. ಒಂದು 800 ರೂಪಾಯಿ ಏನೋ ನಾನು ತೊಗೊಂಡಿದ್ದು ಬಾಟ್ಲು. ಅದು ಅರೌಂಡ್ 290 300 ml ಇರ್ಬೋದು. ಇನ್ನೂ ಪುಟಾಣಿದು ಬರುತ್ತೆ ಫಿಲಿಪ್ಸ್ ಎವೆಂಟಲ್ಲೇ, ಒಂದು 150 ml ಎಲ್ಲ ಬರುತ್ತೆ. ಅದು ಸ್ವಲ್ಪ ಕಮ್ಮಿ ಸಿಗುತ್ತೆ ನೋಡಿ, 400 ಈ ರೇಂಜ್ಗೆಲ್ಲ ಸಿಗುತ್ತೆ. ಸೊ ಅದನ್ನು ತಗೊಳ್ಳಿ ನೀವು. ನಾನು ಇರಲಿ, ಆಗ ನನಗೆ ಗೊತ್ತಾಗಲಿಲ್ಲ, ತಗೊಂಡೆ. ಇಫ್ ಇನ್ ಕೇಸ್ ನಾವು ಬೇಕಾಗುತ್ತೆ, ದೊಡ್ಡ ಬಾಟ್ಲಿದ್ರೂ ಬೇಕಾಗುತ್ತೆ ಒಂಥರ, ಅದು ಕೂಡ ಅಡ್ವಾಂಟೇಜ್. ಜಾಸ್ತಿ ಮಿಲ್ಕ್ನ ಸ್ಟೋರ್ ಮಾಡಿರ್ಬೋದು. ಆಚೆ ಹೋಗ್ತಿರ್ತೀವಿ, ಅಲ್ಲೆಲ್ಲಾದರೂ ಮತ್ತೆ ಅದು ಖಾಲಿ ಆಗಿಬಿಟ್ರೆ ಬೇಕಾಗುತ್ತಲ್ವ. ಇಲ್ಲಾಂದರೆ ನೀವು ಇನ್ನೊಂದು ಬಾಟ್ಲನ್ನ ಕ್ಯಾರಿ ಮಾಡಿ ಹೋಗ್ಬೋದು, ನಾರ್ಮಲ್ ಬಾಟಲ್ಲು. ಅದು ಬೇಕಾದರೆ ನೀವು, ಅಂದರೆ ಲವ್ಲಾಪ್ತ ನೀವೇನ ಬ್ರೆಸ್ಟ್ ಮಿಲ್ಕ್ ಪಂಪ್ ಯೂಸ್ ಮಾಡ್ತಿದ್ರೆ ಅದರಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಕ್ಯಾಪ್ ಫಿಲಿಪ್ಸ್ ಎವೆಂಟರ್ದೇ ಫೀಡಿಂಗ್ ಬಾಟ್ಲು ಕ್ಯಾಪ್, ಇದು ಏನಂತಾರೆ, ಲವ್ಲಾಪ್ ಬಾಟ್ಲಿಗೂ ಕೂಡ ಆಗುತ್ತೆ. ನಾನು ಹೇಳಿದ್ದು ಅರ್ಥ ಆಯಿತು ಅನಿಸುತ್ತೆ, ಪಟ ಅಂತ ಹೇಳ್ಬಿಟ್ಟೆ, ಬದಲ ಅರ್ಥ ಆಗಿರುತ್ತೆ ಅಲ್ವಾ. ಕ್ಯಾಪ್ ನಾವು ಬೇಕಾದರೆ ಎರಡಕ್ಕೂ ಫಿಟ್ ಆಗುತ್ತೆ. ಅದು ಕ್ಯಾಪ್ ಆಲ್ಮೋಸ್ಟ್ ಎಲ್ಲದಕ್ಕೂ ಫಿಟ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಲವ್ಲಾಪ್ದು ಮ್ಯಾನ್ಯಲ್ ಪಂಪ್ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಒಂದು ಬಾಟಲ್ ಬಂದಿತ್ತು ಲವ್ಲಾಪರ್ದೆ. ಆ್ಯಂಡ್ ಎಲೆಕ್ಟ್ರಿಕ್ದಲ್ಲೂ ಒಂದು ಬಂದಿದೆ. ಟೋಟಲ್ ನನ್ನ ಹತ್ರ 2 ಫೀಡಿಂಗ್ ಬಾಟ್ಲಿದೆ. ಅದು ನಾನು ಯೂಸ್ ಮಾಡಲ್ಲ, ವಿಹಾಗೆ ಫೀಡ್ ಮಾಡಿಸ್ಬೇಕಾದ್ರೆ ಯೂಸ್ ಮಾಡ್ತೀನಿ, ಬಟ್ ಕ್ಯಾಪ್ ಯೂಸ್ ಮಾಡಲ್ಲ. ಕ್ಯಾಪ್ ನಾನು ಫಿಲಿಪ್ಸ್ ಎವೆಂಟಲ್ಲಿ ಯೂಸ್ ಮಾಡ್ತೀನಿ. ವಿಹಮ್ಮಗೆ ಸ್ವಲ್ಪ ಲೈಟಾಗಿ ಕೆಮ್ಮಿದೆ, ತುಂಬ ಲೈಟು ಕೆಮ್ಮೆ ಹೇಳಿಲ್ಲ, ಅವಳಿಗಲೇ ಕೆಮ್ಮಿದ್ದು. ನೆಗಡೆ ಮೇಲಾಗಿದೆಯಾ ವಿಹ, ಆರಾಮಾಗಿದ್ದಾಳೆ ಅಂತ ಕೇಳ್ತಿದ್ರಿ. ಈಗ ಸ್ವಲ್ಪ ಪರವಾಗಿಲ್ಲ, ಅವಳು ಕೂಡ ಆರಾಮಿದ್ದಾಳೆ. ಅದಕ್ಕೆ ಇವತ್ತು ಸ್ನಾನ ಮಾಡಿಸ್ತಿರೋದು.
ಆ್ಯಂಡ್ ಬಟ್ಟೆ ಮಷಿನ್ಗೆ ಹಾಕತ್ತಿದ್ದೆ, ಹಾಕಿ ವಿಹಮ್ಮಗೆ ಪಟ ಪಟ ಅಂತ ನಾನಿವಾಗ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಏನಂದರೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಮೇ ಬಿ ಇದೆಲ್ಲ ಫೋನಲ್ಲೂ ಆಪ್ಷನ್ಸ್ ಇದೆಯೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಾಗಿದ್ದು ಈಗಲೇ ಅದು ಪಾಸ್ ಮಾಡಿಬಿಟ್ಟು ಮತ್ತು ನಾವು ಅದನ್ನು ಫೋಟೋ ಥರ ಪಕ್ಕದಲ್ಲೇ ಒಂದು ರೌಂಡಿಗಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಫೋಟೋ ಕ್ಲಿಕ್ ಆಗುತ್ತೆ, ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ಕೋಬೋದು. ನಂಗೆ ಸೀರಿಯಸ್ಲಿ ಆಪ್ಷನ್ ಇವಾಗಲೇ ಗೊತ್ತಾಗಿದ್ದು, ವಿಡಿಯೋ ಮಾಡ್ತಾ ಹಂಗೆ ಪಾಸ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ನಾನು ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಔಟ್ಫಿಟ್ ತೋರಿಸೋದಕ್ಕೆ ಮೇಯ್ನು ನೋಡಿ, ಫುಲ್ ದೊಗ್ಲ ಎಲ್ ಸೈಜ್ ಇದು. ನಮ್ಮ ಯಜಮಾನ್ರಿಗೆ ಎಮ್ ಸೈಜ್ ಆದರೂ ಆಗುತ್ತೆ, ಎಲ್ ಸೈಜ್ ಆದ್ರೂ ಆಗುತ್ತೆ, ಬಟ್ ಅವ್ರಿಗೆ ಸ್ವಲ್ಪ ಟಿ ಶರ್ಟ್ ಲೆಂತ್ ಅಂತ ಅನಿಸುತ್ತೆ, 1 ಇಂಚ್ ಅಷ್ಟೇ. ಬಟ್ ಸ್ಟಿಲ್ ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಡೈಲಿ ವೇರ್ ಮಾಡೋದಕ್ಕೆ. ಆ್ಯಂಡ್ ನನಗಂತೂ ಈ ಟಿ ಶರ್ಟ್ ತುಂಬಾ ಇಷ್ಟ ಆಯ್ತು. ನೋಡಿ ಸ್ಲೀವ್ಸ್ ಹತ್ರ ಎಲ್ಲ ಪರ್ಫೆಕ್ಟಾಗಿ ಕೂತಿದೆ, ಫುಲ್ ಹಿಂಗೆ ಅರ್ವ ಆಗ್ಬಿಡ್ತವೆ ಒಂದೊಂದು ಟಿ ಶರ್ಟ್ಸ್ ಒಂದೊಂದು ಬ್ರ್ಯಾಂಡು. ಬಟ್ ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕಾ ಅಲ್ಲಿ ತೊಗೋತೀನಿ. ಅನ್ನೋದು ಬೇಕು ನಿಮಗೆ, ನೀವು ವಿಡಿಯೋ ಮಾಡಬೇಕಾ? ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ಪಾರ್ಸಲ್ ಬಂದಿದೆ, ಒಂದು ಇಸ್ಕೊಂಬರ್ಬೇಕು. ಕೆಳಗಡೆ ಇಟ್ಬಿಟ್ಟು ಹೋಗಿ ಅಂತೇಳಿದೆ, ಬಿಕಾಸ್ ಮಳೆ ಬರ್ತಿತ್ತು, ಅವರು ಮೇಲೆ ಬರೋಕ್ಕಾಗಲ್ಲ. ಹಾಗಾಗಿ ಇವಾಗ ಮಳೆ ಸ್ಟಾಪ್ ಆಗಿದೆ, ಹೋಗಿ ಕಲೆಕ್ಟ್ ಮಾಡ್ಕೊಂಬರೋಣ ಬನ್ನಿ ನಾವು ಮತ್ತು ನೀವು. ವಿಹಾಮನ್ ಬಿಟ್ಟು ಹೋದ್ರೆ ಅಷ್ಟೇ. ನಾನು ಯಾವಾಗಲೇ ಅಷ್ಟೇ, ಕೆಳಗಡೆ ಹೋದ್ರೂ ಏನಾದರೂ ಪಾರ್ಸಲ್ ಒಬ್ಬೊಬ್ಬರು ಮೇಲ್ಗಡೆ ಬರೋಕ್ಕಾಗಲ್ವಲ್ಲ, ಕೆಳಗಡೆ ಇಟ್ಬಿಟ್ಟು ಹೋಗಿ ಅಂದಿರ್ತೀನಿ. ಆವಾಗ ನಾನು ವಿಹಾನ್ ಕರ್ಕೊಂಡೋಗಿ ನಾನು ಫ್ರೀ ಆದಮೇಲೆ ಹೋಗಿ ಇಸ್ಕೊಂಬರ್ತೀನಿ ಅಷ್ಟೇ. ಚುಕ್ಕು 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 ಚುಕ್ ಸ್ನಾನ ಮಾಡಿಸ್ಬೇಕು. ಇನ್ನು ಮಳೆ ಇವಾಗ ಸ್ಟಾಪ್ ಆಗಿದೆ, ಒಂದು 5 ಮಿನಿಟ್ಸ್ ಆಯಿತು ಸ್ಟಾಪ್ ಆಗಿ. ತುಂಬ ಏನು ಜೋರಾಗಿ ಬಂದಿಲ್ಲ, ನಿಧಾನ. ಟಿಕ್ 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 ಟಿಕ್. ಪಾರ್ಸಲ್ ಇಸ್ಕೊಂಡು ಬಂದ್ವಿ. ಸುಸ್ತಾಗಿ ಹೋಗುತ್ತೆ, ಇವಳು ಎತ್ಕೊಂಡು 3 ಫ್ಲೋರ್ ಹತ್ತೋ ಅಷ್ಟರಲ್ಲಿ. ಏನಂದರೆ ಮನೇಲಿ ಎಲ್ರಿಗೂ ನಾನು ಸೀರೆ ಆರ್ಡ್ರ್ ಮಾಡಿದ್ದೀನಿ, ಹಬ್ಬ ಬರ್ತಿದೆಯಲ್ಲ ಇನ್ನೇನು. ಹಂಗಾಗಿ ನನಗೆ, ಅಮ್ಮಗೆ ಆ್ಯಂಡ್ ಅಕ್ಕ ಅಂದರೆ ರಂಜಿತ್ ಅವ್ರ ಅತ್ತಿಗೆ ಅವ್ರಿಗೆ, ಆ್ಯಂಡ್ ಇನ್ಯಾರಿದ್ದಾರೆ ನಮ್ಮ ಅತ್ತೆ ಆ್ಯಂಡ್ ಆರ್ಡ್ರ್ ಮಾಡಿದ್ದೀನಿ ಎಲ್ರಿಗೂ. ಬಂದ ಮೇಲೆ ನಾನು ಎಲ್ಲ ಒಟ್ಟಿಗೆ ತೋರಿಸ್ತೀನಿ. ಇದರಲ್ಲಿ 2 ಇದ್ದಾವೆ ಅಷ್ಟೇ ಸದ್ಯಕ್ಕೆ, ಎಲ್ಲ ಒಟ್ಟಿಗೆ ತೋರಿಸ್ತೀನಿ. ಓಕೆನಾ? ಯಾರ್ಯಾರು ಎಷ್ಟೆಷ್ಟು ಬೇಕೋ ತೊಗೊಳ್ಳಿ ಅಂತ ಸ್ವಲ್ಪ ಜಾಸ್ತಿನೇ ಆರ್ಡ್ರ್ ಮಾಡಿದ್ದೆ, ಒಂದು 5-6 ಆ ಥರ. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ತೋರಿಸ್ತೀನಿ. ಇವ್ರು ಆ್ಯಕ್ಚುಲಿ ಮೆಸೇಜ್ ಮಾಡಿದ್ರು ರಿಸೀವ್ ಆಯ್ತಾ ಮ್ಯಾಮ್ ಅಂತ, ಬೆಳಿಗ್ಗೆ ತಾನೇ. ಈಗ ರಿಸೀವ್ ಆಗಿದೆ, ಓಪನ್ ಮಾಡಿ ನೋಡೋಣ. ಇದರಲ್ಲಿ 2 ಇದಾವಲ್ಲ, ಒಂದು ಕಾಟನ್. ನನಗೆ ಕಾಟನ್ ಸ್ಯಾರೀಸ್ ತುಂಬಾ ಇಷ್ಟ, ಇನ್ನೊಂದು ನಾರ್ಮಲ್ ಇದೆ. ಸೀರೆ ಹೇಗಿದೆ ಅಂತ ಎಲ್ಲ ಒಟ್ಟಿಗೆ ರಿಸೀವ್ ಆದ್ಮೇಲೆ ತೋರಿಸ್ತೀನಿ. ಓಕೆ? ಇನ್ನೂ ಒಂದು 3 ಬರೋದಿದೆ, ಅದು ನಾಳೆ ಬರುತ್ತೆ. ಆ್ಯಂಡ್ ಇನ್ನೂ ಒಂದು ಇವತ್ತಿಲ್ಲ ನಾಳೆ ಬರ್ಬೋದು, ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನೂ 2 ಅಜ್ವಾ ಪ್ಯಾಕೇಜ್ ರಿಸೀವ್ ಆಯಿತು. ಇನ್ನೂ 2 ಏನಂದರೆ ಇದು ನನಗಲ್ಲ, ರಂಜಿತ್ಗೆ. ನನಗೆ ಅಜ್ವಾದಲ್ಲಿ ಏನೂ ಆರ್ಡ್ರ್ ಮಾಡಿಲ್ಲ. ಅವ್ರಿಗೆ ಸ್ವಲ್ಪ ಟೀ ಶರ್ಟ್ ಶಾರ್ಟ್ಸ್ ಹಬ್ಬಕ್ಕೆ ಅಂತ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ಮೊನ್ನೆ ಒಂದು ಬಂತು, ಇಟ್ಟಿದ್ದೀನಿ. ಅಮ್ಮ ತಾಯಿ ಆಟಾಡ್ಬೇಕಾ ಇರು ವಿಹಮ್ಮ. ಸೊ ಮೊನ್ನೆ ಒಂದು ಬಂತು, ಅದು ಚೆನ್ನಾಗಿದೆ ಅಂತ ಅಂದರು ಫಿಟ್ಟಿಂಗು. ಇನ್ನೊಂದು ನಾನು ಶಾರ್ಟ್ಸ್ ಆರ್ಡ್ರ್ ಮಾಡಿದ್ದೀನಿ, ಬಟ್ ಅವ್ರೇನೋ ಪ್ಯಾಕೇಜಲ್ಲಿ ತುಂಬಿ ಕಳಿಸಿದ್ರು, ಅದನ್ನು ರಿಟರ್ನ್ ಮಾಡಿಬಿಟ್ಟೆ. ಇವಾಗ ಮೇ ಬಿ ಇದು ಟೀ ಶರ್ಟು ಶಾರ್ಟ್ಸ್ ಅಂತ ನೋಡೋಣ. ಊಟ ಮಾಡ್ತಾಯಿದ್ದೀನಿ. ವಿಹಮ್ಮ ಮಲಗಿದ್ದಾಳೆ. ಅವಳು ಮಲಗಿದ್ದಾಗ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ, ಅಂದರೆ ರೂಮೆಲ್ಲ ಫುಲ್ಲು, ಅಂದರೆ ಮನೆಯೆಲ್ಲ ಫುಲ್ಲು ಸೈಲೆಂಟು, ಅಂದರೆ ನೆಮ್ಮದಿಯಾಗಿ ಊಟ ಮಾಡ್ಬೋದು. ಅವಳು ಎದ್ದಿದ್ರೆ ಸಮ್ ಡೇಸ್ ಅವಳು ಕೂಡ ಇವಾಗ ರಾಕರೆಲ್ಲ ಊಟ ಮಾಡ್ತಿದ್ದೀನಿ ಅಂದರೆ ಸಮ್ ಡೇಸ್ ನಾರ್ಮಲಾಗಿದ್ದಾಳೆ, ಸಮ್ ಟೈಮ್ಸ್ ಅವಳು ಕ್ರ್ಯಾಂಕಿ ಮಾಡ್ತಿರ್ತಾಳೆ. ಹಿಂಗೆ ಹಿಂಗೋ ಮಲಗಿದ್ದಾಳೆ. ಬೇಗ ಊಟ ಮಾಡ್ತೀನಿ. ಊಟಕ್ಕೆ ಯಾರೋ ತಿಂತಾ ಮಾತಾಡಬೇಡಿ ಅಂತ ಹೇಳಿದ್ರಿ, ಅದು ಸ್ವಲ್ಪ ಇರಿಟೇಟ್ ಆಗುತ್ತೆ ಕೇಳೋಕ್ಕೆ ಅಂತ, ಅದು ಸೌಂಡು ಹಾಗೆ ಅನಿಸುತ್ತೆ. ಊಟಕ್ಕೆ ನಾನೀಗ ಚಪಾತಿ ಮತ್ತು ಪಾಲಕ್ ಪಪ್ಪು ಇತ್ತು, ಜೊತೆಗೆ ಒಂದು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. 2 ಚಪಾತಿ, ಒಂದು ಹಾಫ್ ಬಾಯ್ಲ್ ಪಪ್ಪು. ಮತ್ತೆ ಹಾಕ್ಕೊಂಡು ಅಂದರೆ ಚೂ ಮಾಡ್ಕೊಂಡೇ ಮಾತಾಡಿದೆ, ಸಾರಿ. ಅದು ಏನು ಮಾಡೋಕ್ಕಾಗಲ್ಲ, ಫ್ಲೋ. ಡಯಟೆಲ್ಲ ನಾನು ಫಾಲೋ ಮಾಡೋದಾಗ ಗೊತ್ತಲ್ಲ, ಹೊಟ್ಟೆ ತುಂಬ ತಿಂತಾ ಇರೋದೆ. ಮಲಗಿದ್ದಾಳೆ. ಏನು ಗೊತ್ತಾ, ಇವತ್ತು ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಫೀಲೇ ಆಗ್ತಿಲ್ಲ. ಜಾಸ್ತಿ ಮಲಗಿದ್ದಾಳೆ ಇವತ್ತು. ಆ್ಯಂಡ್ ಅವಳು ಅವಾಗಲೇ ಒಂದು ಹಾಫ್ ಆನ್ ಅವರ್ ಎದ್ದಿರುವಾಗ ಒಂದು 15-20 ಮಿನಿಟ್ಸ್ ವೀಡಿಯೋ ಶೂಟ್ ಮಾಡಿಕೊಂಡೆ. ಮಾರ್ನಿಂಗ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರೋದಷ್ಟೇ. ಅವಳು ಜಾಸ್ತಿ ಮಲಗಿದ್ದಾಳೆ ಇವತ್ತು. ಜಾಸ್ತಿ ಮಲ್ಕೊಂಡ್ರೂ ಕಷ್ಟ, ಎದ್ದಿದ್ರು ಕಷ್ಟ.
ನಾನು ಅವಳು ಹುಟ್ಟಾಗಿಂದ ಜಾಸ್ತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ವಾ. ಸೊ ಅವಳು ಜಾಸ್ತಿ ಇವತ್ತೇನಾದರೂ ಮಲಗಿ ನನಗೆ ನನ್ನ ಟೈಮ್ ಅಂತ ಜಾಸ್ತಿ ಸಿಕ್ಕಿದಾಗ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಆ ಟೈಮ್ನ. ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಿರುತ್ತೆ. ಅವಳು ಯಾವಾಗ ಎದ್ದಾಳ್ತಾಳೆ ಅಂತ ಅನ್ನಿಸ್ತಿದೆ ಇವಾಗ. ಫೋನ್ ನೋಡ್ಕೊಂಡು ನಾನು ಆರಾಮಾಗಿ ಮಲಗಿದ್ದೆ. ನಿದ್ದೆ ಅಂತೂ ಮಾಡಲ್ಲ ನಾನು ಡೇ ಟೈಮು. ನೋಡೋಣ ಯಾವಾಗ ಎದ್ದೊಳ್ತಾಳೆ ಅಂತ. ಆರಾಮಾಗಿ ಮಲ್ಕೊಂಡು ಪಾಪ. ನಿಜವಾಗ್ಲೂ ಸ್ನಾನ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಸ್ನಾನ ಮಾಡಿಸ್ಲಿಲ್ಲ ಅಂದರೆ ನಿದ್ದೆ ಮಾಡಲ್ಲ ಅಂತಾರಲ್ಲ, ಅದು ನಿಜವಾಗ್ಲೂ ಸುಳ್ಳು. ಇವಳು ವಿಷಯದಲ್ಲಿ ನನಗೆ ಎಷ್ಟೊಂದು ಸತಿ ಅದು ರಾಂಗ್ ಅಂತ ಪ್ರೂವ್ ಮಾಡಿದೆ. ಯಾಕಂದರೆ ಅವಳು ಸ್ನಾನ ಮಾಡಿಸಿದಾಗಲೇ ಚೆನ್ನಾಗಿ ಆಟಾಡ್ತಿರ್ತಾಳೆ, ಸ್ನಾನ ಮಾಡಿದ್ದಾಗೆ ಚೆನ್ನಾಗಿ ನಿದ್ದೆ ಮಾಡಿರ್ತಾಳೆ. ಒಂದೊಂದು ಟೈಮ್ ಸ್ನಾನ ಮಾಡಿಸಿದ್ರೂ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ, ಸ್ನಾನ ಮಾಡಿಸಿಲ್ಲ ಅಂದ್ರೂ ಸಮ್ಟೈಮ್ಸ್ ಹಿಂಗೆಲ್ಲ ವಯಸ್ಸು ವರ್ಷ ಆಗ್ತಾ ಇರುತ್ತೆ. ಮೊನ್ನೆ ಡಿ ಮಾರ್ಟಲ್ಲಿ ತೊಗೊಂಡು ಬಂದೆ ಅಲ್ವಾ ಬಿಸ್ಕೆಟ್, ಅದನ್ನು ತಿಂತಾಯಿದ್ದೀನಿ. ಏನಂದರೆ ಅಲ್ಲಿಂದ ಬಂದಾಗಲಿಂದ ಇದೊಂದೇ ಬಿಸ್ಕೆಟ್ ಓಪನ್ ಮಾಡಿರೋದು. ಇನ್ನೂ ಎರಡಿದೆ, ಎರಡು ತಿಂತೀನಿ. ಏನಂದರೆ ನಾನು ರಂಜಿತ್ ಇಬ್ಬರು ಸೇರಿ 2 ಡೇಸಿಂದ ತಿಂದಿರೋದು ಇದು ಒಂದೇ ಬಿಸ್ಕೆಟಿನೆಲ್ಲ. ಮಂಚಾಗಿರ್ಬೋದು ಪ್ರತಿಯೊಂದು ಹಂಗೆ ಇದೆ. ಫಸ್ಟ್ ಇದನ್ನು ಏನಂದರೆ ಒಂದೊಂದೇ ಓಪನ್ ಮಾಡಿ ಇಟ್ಕೊಳ್ಳೋದು, ಅದು ಖಾಲಿ ಆದಾಗ ಇನ್ನೊಂದು ಓಪನ್ ಮಾಡೋದು, ಈ ರೀತಿ ಅಂದ್ಕೊಂಡಿದ್ದೀವಿ. ತಿನ್ನೋಣ. ಇದೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ನನಗೆ ಚೀಸ್ದೇ ಇಷ್ಟ ಆಯಿತು ಇದಕ್ಕಿಂತ. ಇದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ವೀಹಮ್ಮರ್ದು ಸ್ನಾನ ಆಯಿತು. ವೀಹಾಗಿ ಸ್ನಾನ ಮಾಡಿಸ್ದೆ. ಈಗ ಸ್ನಾನ ಮಾಡಿಸೋದು ಸ್ವಲ್ಪ ಕಷ್ಟ ಇವಳಿಗೆ. ಹೆಂಗೆ ಅಂತಂದರೆ ಕಷ್ಟ ಏನಲ್ಲ, ಬಟ್ ಸ್ಟಿಲ್ ಸುಮಾರಷ್ಟು ಚೇಂಜಸ್ ನಾನು ನೋಡಿದೆ ಡೇ 1ಗೂ ಇವಾಗಲಿಗೂ. ಸ್ನಾನ ಮಾಡಿಸ್ಬೇಕಾದ್ರೆ ಇವಾಗ ಹಿಂಗೆ ತಲೆ ಎತ್ತಿ ನೋಡ್ತಿರ್ತಾಳೆ ಸುತ್ತ, ಹಿಂಗೆ ಮಲ್ಕೋತಾಳೆ. ಸೊ ನೋಡಿಕೊಂಡು ಹುಷಾರಾಗೆ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ರಾಗುಗಳಾಡ್ತಿರ್ತಾಳೆ ಆವು ಆವು ಅಂತ, ಇವಳದು ಬಾತ್ರೂಮ್ ಸಾಂಗ್ಸ್ಗಳು. ಅದಾದಮೇಲೆ ಫುಲ್ಲು ಸ್ಮೈಲ್ ಮಾಡ್ತಿರೋದು. ಆ್ಯಂಡ್ ಏನಂತಾರೆ, ಡೋರ್ ಏನಾದರೂ ಅದು ಮುಂಚೆಯಿಂದನೂ ಇತ್ತು, ಡೋರು ವಿಂಡೋಸ್ ಓಪನ್ ಇರಬಾರ್ದು ಸ್ನಾನ ಮಾಡಿಸ್ಬೇಕಾದ್ರೆ. ಜೋಳಿ ಮೊದಲೇ ಕೇಳಬೇಕಾ, ನಡ್ಗೋದು ಹಂಗೆಲ್ಲ ಮಾಡ್ತಾಳೆ. ಒಟ್ಟಲ್ಲಿ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೋತಾಳೆ. ಅವಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ಸ್ನಾನ ಮಾಡಬೇಕಾದ್ರೆ ಎಂದೂ ಅಳಲ್ಲ. ಮುಂಚೆ ಎಲ್ಲ ಫೇಸ್ ವಾಶ್ ಮಾಡಬೇಕಾದ್ರೆ ಫೇಸ್ ಮುಟ್ಟಿದ್ರೆ ಅಳ್ತಿದ್ಲು, ಈಗ ಸ್ವಲ್ಪ ಪರವಾಗಿಲ್ಲ. ಆ್ಯಂಡ್ ಮೇಲೂ ನೀರು ಒಯ್ತಾರಲ್ಲ ಆ ಟೈಮಲ್ಲಿ ಅಳ್ತಿದ್ಲು, ಈಗೆಲ್ಲ ಪರವಾಗಿಲ್ಲ. ಈಗೇನು ನಾನು ಅದೆಲ್ಲ ಒಯ್ಯಲ್ಲ, ರಂಜಿತ್ ಇದ್ದಾಗ ಮಾತ್ರ ಮೇಲೂ ನೀರು ಒಯ್ತಾರೆ. ರಿಮೈನಿಂಗ್ ಡೇಸ್ ಎಲ್ಲ ನಾನೇ. ಹೆಂಗೆ ಸ್ನಾನ ಮಾಡಿಸ್ತೀರಾ ಸೌಮ್ಯ ವೀಹಾಗೆ ಅಂತ ಕೇಳ್ತಿರ್ತೀರ. ಏನಿಲ್ಲ, ಕಾಲ ಮೇಲೆ ಊಟ ತಬ್ಬಕೊಂಡು ಸ್ನಾನ ಮಾಡಿಸೋದಷ್ಟೇ. ಆ್ಯಂಡ್ ಈ ರೀತಿ ಏನಾದರೂ ಏನೋ ಪೈಜಾಮ ಸೆಟ್ಗಳು ಹಾಕೊಂಡ್ಬಿಟ್ರೆ ಮತ್ತೆ ಪ್ಯಾಂಟ್ ಚೇಂಜ್ ಮಾಡಿ ಶಾರ್ಟ್ಸ್ ಹಾಕೊಂಡು ಸ್ನಾನ ಮಾಡಿಸ್ಬೇಕು. ಇಲ್ಲಾಂದರೆ ಫುಲ್ ನೆಂದೋಗ್ಬಿಡ್ತೀನಿ. ಇದನ್ನ ಮೇಲ್ಗಡೆನೂ ಅಷ್ಟು ನೀಟಾಗಿ ಮಾಡಿಸ್ಕೊಂಡ್ರೆ ಕಂಫರ್ಟಬಲ್ ಅನ್ಸಲ್ಲ ನನಗೆ ಸ್ನಾನ ಮಾಡಬೇಕಾದ್ರೆ. ಸೊ ಫೀಡಿಂಗ್ ಡ್ರೆಸ್ ಅದೇನು ಹಾಕ್ತೀನೋ ಮೆಟರ್ನಿಟಿ ಡ್ರೆಸ್, ಅದು ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್ ಎಲ್ಲದಕ್ಕೂ ಅಷ್ಟೇ. ಸೊ ನಾನು ಹಂಗಾಗಿ ಡೆಲಿವರಿ ಆದಾಗಲಿಂದ ನಾನು ಈ ಥರದ್ದು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಎಷ್ಟೇ ಕಲೆಕ್ಷನ್ಸ್ ಇದ್ರೂ ನಾನು ಸ್ವಲ್ಪ ದಿನ ಸ್ವಲ್ಪ ಕುತ್ಕೊಂಡು ಸ್ನಾನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೆ. ಅಂದರೆ ಮಾಡಿಸ್ಬೋದಲ್ಲ ಅವಳು ಕುತ್ಕೊಳ್ಳೋಂಗಾದಾಗ, ಅವಾಗ ಬೇಕಾದ್ರೆ ನಾನು ಯೂಸ್ ಮಾಡ್ಬೋದು. ಸುಮ್ಮನೆ ಬೇಜಾರೆಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಶಾರ್ಟ್ಸ್ ಹಾಕ್ಕೊಂಡು ಮತ್ತೆ ಪ್ಯಾಂಟ್ ಹಾಕೊಂಡು ಹಿಂಸೆ ಅನಿಸುತ್ತೆ. ಆಚೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಿದೆ, ಸೊ ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಡಾರ್ಕ್ ಅನಿಸ್ಬೋದು. ಪಿಂಕಿ ಸಾಕ್ಸ್ ಎಲ್ಲ ಹಾಕಿದ್ದೀನಿ ಇವತ್ತು. ಚಳಿ ಇದೆ ಅಲ್ವಾ, ಈ ನಡುವೆ ಟೋಪಿ ಸಾಕ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಸ್ವೆಟರ್ ಕೂಡ ಹಾಕಬೇಕು ವೀಹಮ್ಮವ್ರಿಗೆ. ಒಂದೊಂದ್ಸಲಿ ಒಂದೊಂದು ಥರ ಕಾಣ್ತಾರೆ ಇವಳು, ಒಂದೊಂದ್ಸಲಿ ಒಂದೊಂದು ಥರ ಕಾಣ್ತೇವೆ ವೀಹಮ್ಮ ನೀನು. ಇನ್ನೊಂದೇನೆಂದರೆ, ನನಗೆ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಸಾರಿ ಅಲ್ಲಿ ಚೀಲ ಇತ್ತು. ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದೀರಾ ದಟ್ ತೊಡೆ ಮೇಲೆ ಅಂದರೆ ತಲೆ ಅಲ್ಲಾಡಿಸ್ಬಾರ್ದು ಮಕ್ಕಳದು, ಇನ್ನೂ ಬ್ರೈನ್ ಡೆವಲಪ್ಮೆಂಟ್ ಆಗಿರಲ್ಲ ಅಂತ. ನಾನು ಮೋಸ್ಟ್ ಆಫ್ ದಿ ಟೈಮ್ ಆ ಥರ ಮಾಡಲ್ಲ. ತೂಗಬೇಕಾದ್ರೆ ಅವಳಿಗೆ ಕಾಲು ಹಿಂಗೆ ನಂದು ಶೇಕ್ ಮಾಡ್ತಾ ಇರಬೇಕು, ಇವಳ ತೊಡೆ ಮೇಲೆ ಹಾಕ್ಕೊಂಡು, ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಬಟ್ ಸ್ಟಿಲ್ ನಾನು ಅದನ್ನು ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಓಕೆನಾ? ಥ್ಯಾಂಕ್ ಯು. ನನಗೆ 1-2-3 ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನೀವಿಬ್ರಿಗೂ. ವೀಹಮ್ಮ ಕಡೆಯಿಂದಲೂ ಥ್ಯಾಂಕ್ ಯು. ತಲೆ ಅಲ್ಲಾಡ್ಸಲ್ಲ ಇನ್ನು ವೀಹಮ್ಮದು. ನೋಡಿ ಕೈ ಹಿಂಗೆ ಇಟ್ಕೊಂಡಿದ್ರೆ ನೋಡಿ ಇವಾಗ ಹಂಗೆ ಹೋಗುತ್ತೆ ಬಾಯಿಗೆ. ಗೊತ್ತು ನಮಗೆ ನೆಕ್ಸ್ಟ್ ವೀಕ್ ಇಲ್ಲ 10 ವೀಕಿಗೆ ಕಂಪ್ಲೀಟ್ ಆಗುತ್ತೆ 6 ಮಂತು. ಕಾಯ್ತಿದ್ದೀನಿ ನಾನಂತೂ, ಪಾಪ ಹೊಳ್ದು ನೋಡೋಕ್ಕಾಗ್ತಿಲ್ಲ ನನಗೆ ಬಾಧೆದು. ಬಟ್ ಇದೆಲ್ಲ ಸೈನ್ ಅಂತೆ, ಲೈಕ್ ಸಾಲಿಡ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಮಕ್ಕಳು ಇದೆಲ್ಲ ಸೈನ್. ಏನೇ ತಿಂತಿದ್ರು ನಮ್ಮನ್ನೇ ನೋಡ್ತಿರೋದು, ಬಾಯಿನೇ ನೋಡ್ತಿರೋದು, ಏನು ಸಿಕ್ಕಾಗ ಬಾಯಲ್ಲಿ ಇಟ್ಕೊಳ್ಳೋದು, ಎಲ್ಲ ಅಬ್ಸರ್ವ್ ಮಾಡೋದು, ತಿನ್ನೋದನ್ನು, ಇದೆಲ್ಲ ಸೈನ್. ಸೊ ಇನ್ನು ವೀಹಮ್ಮ ನಿಮ್ಮದು, ನೀವು ರೆಡಿ ಇದ್ದೀರಾ ಹಂಗಾದ್ರೆ ತಿನ್ನೋಕ್ಕೆ? ಹಾಂ, ರೆಡಿನಾ ನೀವು? ಹಾಂ, ಇನ್ನೊಂದು 10-15 ಡೇಸ್ ಮಗಳೇ ತಿನ್ನಿಸ್ತೀನಿ. ಚೆಂದ ತಿನ್ನಿವಂತೆ ನೀನು.
ಏನು ಬೇಕಂಬರೆ ನೀವು ಬಟ್ಟೆ ಎಲ್ಲ ಬಾಯಲ್ಲಿ ಹಿಡ್ಕೊಂಡು ಬೆರಳೆಲ್ಲ ಬಾಯಲ್ಲಿ ಹಿಡ್ಕೊಂಡು ಪಚ್ಚಂಡು ಒಂದು ರೌಂಡು ಮತ್ತೆ ಇದ್ರು ಮತ್ತೆ ಲೂಸಾಗಿ ಮೇಲಕ್ಕೆ ಹೋಗ್ತಾಯಿತ್ತು ಟೋಪಿ ಆಗಲೇ. ಅವಳಿಗೆ ಮಂಕಿ ಕ್ಯಾಪ್ ಥರ ಆರ್ಡ್ರ್ ಮಾಡಬೇಕಿತ್ತು, ಫುಲ್ಲು ಲೈಕ್ ಕತ್ತತ್ರ ಎಲ್ಲ ಕವರ್ ಆಗುತ್ತಲ್ಲ ಆ ರೀತಿ. ಅದನ್ನೊಂದು ಆರ್ಡ್ರ್ ಮಾಡಬೇಕು. ಇದು ಏನು ಯೂಸ್ ಇಲ್ಲ, ಎತ್ಕೋತಾಳೆ ಕೈಯಲ್ಲಿ ಕಿತ್ಕೋತಾಳಲ್ವ ರೀ. ಈಗ ನಾವು ಹಂದ್ರಳ್ಳಿ ಜಾತ್ರೆ ನಡೀತಾ ಇದೆ, ಒಂದು ಫ್ಯೂ ಡೇಸಿಂದ ನಡೀತಿರ್ಬೋದಲ್ವೇನ್ರಿ? ಎಷ್ಟು ದಿನದಿಂದ ನಡೀತಿದೆ? 3 to 8 3ನೇ ತಾರೀಕಿಂದ 8ನೇ ತಾರೀಕಿನ ತನಕ ನಡೀತಿದೆಯೇ. ನಾವು ಇವತ್ತು ಹೋಗ್ತಾ ಇದೀವಿ. ಜನ ಇದ್ರೆ ರೋಡಲ್ಲಿ ಏನಾದ್ರು ಮತ್ತೆ ಹೆಂಗೆ ಹೋಗೋದು, ವಾಪಸ್ ಬರೋದು ಜನ ಇದ್ರೆ? ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ವಿಹಾ ಜೊತೆ ಫಸ್ಟ್ ಟೈಮ್ ಜಾತ್ರೆ ಎಕ್ಸ್ಪೀರಿಯನ್ಸ್. ನೀವೆಂದ್ರೆ ಇವಳನ್ನ ಭುಜದ ಮೇಲೆಲ್ಲ ಕೂರಿಸ್ಕೊಂಡು ಜಾತ್ರೆ ತೋರಿಸೋದು, ಬಲೂನ್ ಎಲ್ಲ ಕೊಡಿಸಿ ಇವಳಿಗೆ. ನಮ್ಮ ಸೈಡ್ ಯಾವುದಾದ್ರೂ ಜಿರ್ಲಿಗುಂಟೆ ಜಾತ್ರೆ ಎಲ್ಲ ನಡೆಯುತ್ತಲ್ಲ, ಅವಾಗ ಹಂಗೆ ಮಾಡಬೇಕು. ಅಷ್ಟೊತ್ತಿಗೆ ವಿಹಾ ಕೂತ್ಕೋತಿರ್ತಾಳೆ. ಇವ್ರು ಹಿಂಗೆ ಮಾಡಿ ಅವಳಿಂದ ನಗಿಸ್ತಿದ್ದಾರೆ ವಿಹಾನ. ಅದಕ್ಕೆ ವಿಹಾ ಲುಕ್ಕಿಂಗ್ ಕ್ಯೂಟ್ ಕ್ಯೂಟ್ ವಿಹಮ್ಮ ನೀನು. ಅವರೇ ಕೈಯಿಂದ ಯಾಕೆ ಸುಲ್ಕೊಂಡ್ರಿ? ನೀವು ಮಧ್ಯಾಹ್ನ ಟೈಮ್ ಇತ್ತು ಆದ್ರೂ ಮರ್ತ್ಬಿಟ್ಟೆ ನಾನು. ಇರಲಿ ಆಗುತ್ತೆ ಹಿಂಗೆ. ಹೋಗ್ಬಿಟ್ಟು ಬರೋಣ ವಿಹಮ್ಮ, ನಾವು ಜಾತ್ರೆಗೆ ಹೋಗ್ಬಿಟ್ಟು ಬರೋಣ. ಫಸ್ಟ್ ಜಾತ್ರೆ ನಿಂದು, ಫಸ್ಟ್ ಜಾತ್ರೆ ವಿಸಿಟ್ ನಿಂದು ವಿಹಮ್ಮ. ಏನೇನು ಬೇಕು ನಿಂಗೆ? ಗಿಲ್ಕೆ ಯಾರೋ ದುಮ್ಮಚ್ಚಲೆ ಫೋನ್, ಇವಳಿಗೆ ಏನೇನು ಸಿಗುತ್ತೋ ಕ್ಯೂಟ್ ಇಷ್ಟ ಆಗಂತ ತೊಗೊಂಬರೋಣ ಜಾತ್ರೆಯಲ್ಲಿ ಅಷ್ಟೇ. ಬನ್ನಿ ಹೋಗೋಣ, ಬನ್ನಿ ಬನ್ನಿ ಹೋಗೋಣ ಮಕ್ಕಳೇ, ಹೋಗೋಣ. ಲೈಟ್ ಹಾಕ್ರಿ ಆಚೆ ಕಡೆದು, ಫುಲ್ಲು ಲೈಟಿಂಗ್ಸ್. ತಣ ಮೀನ ಅಂದ್ರೆ ನಿಂತು ಫುಲ್ಲು ಈಗ ಮುಂದೆ ಕಣ್ಣು ನೋಡಿಲಿ, ಫುಲ್ಲು ಪ್ಯಾಕು ನನ್ನ ಮಗಳು. ಇನ್ನು ಮಳೆ ಬರ್ತಿತ್ತಲ್ವ, ಹಾಗೆ ಛತ್ರಿ ಕೂಡ ಕ್ಯಾರಿ ಮಾಡಿದ್ವಿ. ಅವಾಗಲೇ ಹೇಳ್ದಂಗೆ ವಿಹಾಗೆ ಟೋಪಿ ಹಾಕಿದ್ವಿ. ಅದಂತೂ ಕಿವಿ ನೋಡಿ ಅದು ಕ್ಲೋಸೇ ಆಗ್ತಿಲ್ಲ ನಿಜವಾಗ್ಲೂ. ಮಂಕಿ ಟೋಪಿ ಕೆಳಗಡೆ ಎಲ್ಲ ಕ್ಲೋಸ್ ಆಗೋದು ಬರುತ್ತಲ್ಲ, ಫೇಸ್ ಮಾತ್ರ ಓಪನ್ ಇರೋದು. ಆ ಥರದ್ದು ನಿಜವಾಗ್ಲೂ ಆರ್ಡ್ರ್ ಮಾಡಬೇಕು. ಸಿಕ್ಕಾಪಟ್ಟೆ ಮಳೆ ಆ್ಯಂಡ್ ಶೀತ ಆಗ್ತಿರುತ್ತೆ ಮಕ್ಕಳಿಗೆ. ಥಂಡಿ ಸ್ಟಾರ್ಟ್ ಆಗಿದೆ ಇವಾಗಂತೂ. ದೇವಸ್ಥಾನದ ಹತ್ರ ನೋಡಿ ಎಷ್ಟು ರಶ್ ಇದೆ ಅಂತ. ಅವರೇ ಅನೌನ್ಸ್ ಮಾಡ್ತಿದ್ರು, ನಾಳೆ ಬೆಳಿಗ್ಗೆ ಬನ್ನಿ ಫ್ರೀ ಇರುತ್ತೆ ದರ್ಶನ ಮಾಡೋದಕ್ಕೆ ಅಂತ. ನಾವು ಒಳಗಡೆ ಕ್ಯೂ ನಿಂತ್ಕೊಂಡು ಹೋಗಲಿಲ್ಲ, ಹೊರಗಡೆಯಿಂದನೇ ದೇವ್ರನ್ನ ನೋಡಿಕೊಂಡು ನಾವು ಮತ್ತೆ ಅಂದರೆ ಜಾತ್ರೆಲೆಲ್ಲ ಓಡಾಡ್ತಿದ್ದೀವಿ. ಪಿಲ್ಲೋಸ್ ಇಟ್ಟಿದ್ರು ರಂಜಿತ್ ತಗೊಳ್ಳೋಣ ಅಂತಂದ್ರು. ಬೇಡ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ ಬನ್ನಿ ಅಂತ ಹೇಳಿದೆ. ಯಾಕಂದರೆ ಇವಳನ್ನ ಎತ್ಕೊಂಡು ನಾವು ಐಟಮ್ಸ್ ಎಲ್ಲ ಶಾಪ್ ಮಾಡಿ ಅವನ್ನ ಇಟ್ಕೊಂಡು ಆಗಲ್ಲ. ವಿಹಮ್ಮ ನೋಡಿ ಜಾತ್ರೆಲ್ಲ ಹಂಗೆ ಮಲ್ಕೊಂಡ್ಬಿಟ್ಲು. ನಾವು ಏನು ಜಾತ್ರೆಲಿ ತಿನ್ನಲೇ ಇಲ್ಲ, ರಂಜಿತ್ ತಿನ್ನೋದಕ್ಕೆ ಬಿಡಲಿಲ್ಲ. ಜಾತ್ರೆ ಎಲ್ಲ ಸುತ್ತಾಡಿಸಿ ನೋಡಿ ಬೇಕ್ರಿ ಕರ್ಕೊಂಡು ಬಂದಿದ್ದಾರೆ ತಿನ್ನು ಏನಾದರೂ ಅಂತ. ಜಾತ್ರೆಗೆ ಬಂದು ಬೇಕ್ರಿ ತಿಂತಾರೆ ಯಾರಾದರೂ? ಜಾತ್ರೆಗೆ ಇಷ್ಟ ಆಗಲ್ವಾ? ಮೊದಲು ತಿಂತಿದ್ವಿ, ಇವಾಗ ವೀಹರಕ್ಕೆ ತಿಂತಿಲ್ಲ, ಟೈಮ್ ಇರಲ್ಲ. ಸ್ವಲ್ಪ ಕಡಿಮೆ ಜನ, ಮನೆಗೆ ಹೋಗ್ಬೇಕೀಗ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು DM ಮಾಡಿದ್ದೀರಾ, ನಾನು ನಿಮ್ಮನ್ನ ನೋಡಿದೆ ಅಂತ. ಮಾತಾಡಿಸ್ಬೇಕಿತ್ತು ನೀವು ನನ್ನ. ಯಾರೇ ಆಗಲಿ ನೋಡಿದ್ರೆ ಪ್ಲೀಸ್ ಬಂದು ಮಾತಾಡಿಸಿ, ನಂಗೆ ಖುಷಿ ಆಗುತ್ತೆ. ಯಾರು ನಂಬೋದು ನೀನು ನಂಬಲ್ಲ ನಾವು. ಅಲ್ಲ, ಅಷ್ಟು ಜಾತ್ರೆ ಸೌಂಡಲ್ಲಿ ಎಷ್ಟು ಚೆನ್ನಾಗಿ ಮಲಗಿದ್ಲು. ಈ ಬಾಕ್ಲ ಸೌಂಡ್ ತೆಗ್ದಿದ ತಕ್ಷಣ ಇವಳು ಕಂಡು ಬಿಡ್ತಾಳೆ. ಅಲ್ಲಿ ಮೈಕೆಲ್ಲ ಹಾಕಿದ್ದಾರೆ, ಆ ಸೌಂಡಲ್ಲೇ ಎದ್ದಿದ್ದಾಳೆ. ಮಕ್ಕಳೇ ಹೆಂಗೆ ಅಂತ ಯಾರೋ ಲಾಸ್ಟ್ ವಾಗಲ್ಲಿ ಹೇಳಿದ್ರಿ. ಅದು ಹೆಂಗೆ ಅಂತ ಮನೇಲಿ ಏನೋ ಪುಟ್ಟದ ಸೌಂಡ್ ಅಂದ್ರೆ ಪಟ್ಟಂತ ಎದ್ದೊಳ್ತಾಳೆ. ಜಾತ್ರೆಲಿ ನಮಗೆ ಕಿವಿ ಹೋಗಿ ಸೌಂಡ್ ಇರುತ್ತೆ, ಆ ಮೈಕ್ ಕೂಗೋದು, ವೆಹಿಕಲ್ ಸೌಂಡು. ಅಲ್ಲಿ ಹಿಂಗೆ ಡಿಸ್ಟರ್ಬ್ ಆಗಲಿಲ್ಲ. ನಾನು ನೀವು ಮಾತಾಡ್ಕೊಂಡು ಗಾಡೀಲಿ ಬಂದ್ವಿ, ವಾಕ್ ಮಾಡ್ಕೊಂಡು ಬಂದ್ವಿ, ಸ್ಟೆಪ್ಸ್ ಹತ್ತಿದ್ವಿ, ಅವಾಗೂ ಎದ್ದೊಳ್ಳಿಲ್ಲ. ಇನ್ನೋಸೆಂಟ್ ಫೇಸ್ ಮಾಡಿಕೊಂಡ್ರೆ ನಾವು ಬಿಟ್ಬಿಡ್ತೀವ ವಿಹಮ್ಮ ನಾವು. ಇನ್ನೊಂದು ಇವಳು ಆಚೆ ಹೋದ್ರೆ ಫುಲ್ ಹಿಂಗಿರ್ತಾಳೆ. ಮನೆ ಹೋದ ತಕ್ಷಣ ಹಿಂಗೆ ಸ್ಮೈಲು. ಆಚೆ ಎಲ್ಲಿ ನಿನ್ನ ಸ್ಮೈಲೇ ಮಾಡಲ್ಲ, ಆಸೆ ಜಾಸ್ತಿ ವಿಹಮ್ಮ. ಅಲ್ಲ ರೀ, ಇವಳನ್ನ ಯಾರಿಗಾದ್ರೂ ಕೊಟ್ಟಿದ್ರೆ ನಿದ್ದೆ ಮಾಡ್ತಿದ್ಲಲ್ಲ ಅವಾಗ. ಅವಳು ಎದ್ದಾಗ ನಾವಿಲ್ಲ, ನೀನು ಅಳ್ತಿದ್ದ ವಿಹಮ್ಮ? ಅಳ್ತೀಯ ನೀನು. ಹಿಂಗೆ ಸ್ಮೈಲ್ ಮಾಡು, ಹಿಂಗಂದ್ರೆ ಅದು ಹೆಂಗೆ ಮಾಡ್ತಾ ಸ್ಮೈಲ್? ಹಿಂಗಂದ್ರೆ ಹಿಂಗಂತಾಳೆ. ಎಷ್ಟು ಆಡ್ಕಂತೀಯ ಮಮ್ಮಿ ನನ್ನ ನೀನು, ಎಷ್ಟು ಆಡ್ಕಂತೀಯ ನೀನು ನನ್ನ. ಹಾಂ
ಇನ್ನು ನೆಕ್ಸ್ಟ್ ಡೇಯಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಅಂತೂ ನಾನು ಬರೀ ವಿಡಿಯೋ ಶೂಟಲ್ಲಿ ಬ್ಯುಸಿಯಾಗಿ ಆ್ಯಂಡ್ ಮಳೆ ಕೂಡ ಬರ್ತಿದ್ದರಿಂದ ಅಷ್ಟು ಬಟ್ಟೆ ವಾಶ್ ಮಾಡಲಿಲ್ಲ, ಅಂದರೆ ಮಿಷಿನ್ಗೆ ಹಾಕಿರಲಿಲ್ಲ. ಇವತ್ತು ಅದಕ್ಕೆ ಮಿಷಿನಿಗೆ ಬಟ್ಟೆ ಹಾಕ್ತಾ ಇದ್ದೀನಿ. ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಿದ್ರೆ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಬರ್ತಿದ್ದಾಳೆ. ಆ್ಯಂಡ್ ಮಷಿನಿಗೆ ಬಟ್ಟೆ ಹಾಕಿದ್ದೆ, ಅದನ್ನು ಇವಾಗ ಒಣಗಾಕಬೇಕು. ಇವತ್ತೇನು ಪ್ಲ್ಯಾನ್ಸ್ ಇಲ್ಲ, ಆರಾಮಾಗಿ ವಿಹಾ ಜೊತೆ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋದು ಅಷ್ಟೇ. ಏನು ಅಂದರೆ ವಿಡಿಯೋ ಶೂಟ್ ಆಗಿರ್ಬೋದು ಈ ರೀತಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸಂಜೆವರೆಗೂ. ಸಂಜೆ ಆದಮೇಲೆ ಬೇಕಾದರೆ ಮಿನಿ ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಮಾರ್ನಿಂಗ್ ಟೈಮೇ ಮೆಜಾರಿಟಿ ಡೇಸ್ ಎಕ್ಸಸೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಕ್ಸಸೈಸ್ ಎಲ್ಲ ಆದಮೇಲೆ ನನಗೂ ಸ್ವಲ್ಪ ಅಂದರೆ ಮಾರ್ನಿಂಗ್ ಟೈಮ್ ಆದರೆ ಒಂದು ಸ್ವಲ್ಪ ಜೋಶ್ ಇರುತ್ತೆ. ಮಧ್ಯಾಹ್ನ ಈವ್ನಿಂಗ್ ಅಷ್ಟು ಜೋಶ್ ಇರಲ್ಲ, ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಎಕ್ಸಸೈಸ್ ಮಾಡೋದಕ್ಕೆ. ಆ್ಯಂಡ್ ನಾನು ಮೇಯ್ನ್ಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಮಾರ್ನಿಂಗ್ ಓಟ್ಸ್ ತಿನ್ನೋದಾಗಿರ್ಬೋದು ಎಲ್ಲನೂ ವೆಯ್ಟ್ ಲಾಸ್ಗೆ ಅಂತ ನಿಜವಾಗ್ಲೂ ಅಲ್ಲ, ಬಾಡಿ ಸ್ವಲ್ಪ ಫ್ಲೆಕ್ಸಿಬಲಿಗಿರಲಿ, ನನಗೂ ಬೇರೆಗಳು ಕೆಲಸ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಡೇ ಪೂರ್ತಿ ಆ್ಯಕ್ಟಿವ್ ಆಗಿರ್ಬೋದು. ಸುಮಾರಷ್ಟು ಕೆಲಸಗಳಿರುತ್ತೆ, ನಿಮಗೆ ಗೊತ್ತಿರುತ್ತೆ, ಮನೇಲಿ ಕೆಲಸ, ವಿಹದು ಆ್ಯಂಡ್ ವಿಡಿಯೋ ಶೂಟ್, ಎಡಿಟಿಂಗ್, ಸ್ಕ್ರಿಪ್ಟ್ ರೈಟ್ ಮಾಡೋದು, ಪ್ರತಿಯೊಂದು ನಾನೇ ಮಾಡ್ಕೊಳ್ಳೋದು, ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ವಿಡಿಯೋ ಶೂಟ್ ಮಾಡಬೇಕಾದ್ರೆ ಎಲ್ಲನೂ ನಾನೇ ಮಾಡ್ಕೋತಿರ್ತೀನಲ್ವ. ಸೊ ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ನನಗೆ ಎಕ್ಸಸೈಸ್ ಮಾಡಲೇಬೇಕು. ಆ್ಯಂಡ್ ಮೈಂಡ್ ಕೂಡ ರಿಫ್ರೆಶ್ ಅಂತ ಅನ್ನಿಸುತ್ತೆ. ನಂಗೆ ಮುಂಚೆಯಿಂದನೂ ಅದು ಅಭ್ಯಾಸ. ಆಫ್ಟರ್ ಮ್ಯಾರೇಜ್ ಪ್ರೆಗ್ನೆಂಟ್ ಆಗಿದ್ದರಿಂದ ನಾನು ಗ್ಯಾಪ್ ಕೊಟ್ಬಿಟ್ಟೆ, ಮಾಡೇ ಇಲ್ಲ. ನೋಡಿ, ಯೋಗ ಮ್ಯಾಟ್ ನಾನು ಬಿಫೋರ್ ಮ್ಯಾರೇಜ್ ಎತ್ತಿಟ್ಟಿದ್ದು, ಈ ಮೊನ್ನೆ ರಂಜಿತ್ ಹತ್ರ ತೆಗೆಸ್ಕೊಂಡಿದ್ದೀನಿ. ಇವಾಗ ಬಟ್ಟೆ ಒಣಗಾಕ್ ಬಂದು ನೆಕ್ಸ್ಟ್ ಎಕ್ಸಸೈಸ್ ಮಾಡಬೇಕು. ಇವತ್ತಿನ ವ್ಲಾಗ್ ಇಷ್ಟೇ, ನಾಳೆ ಮತ್ತೆ ಸಿಗ್ತೀನಿ.